ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮನೆಯಲ್ಲಿ ಒಂದೊಂದ್ಸಲ ಅಂತೂ ಚಪಾತಿಗಳು ತುಂಬಾ ಮಿಕ್ಕಿರುತ್ತಲ್ಲ. ಈ ಉಳ್ದಿರೋ ಚಪಾತಿನ ಏನು ಮಾಡೋದು? ಒಂದೊಂದ್ಸಲ ಈ ಥರ ಚಪಾತಿ ತಣ್ಣಗಿದ್ರೆ ತಿನ್ಲಿಕ್ಕೂ ಆಗೋದಿಲ್ಲ. ನಾವು ಎಷ್ಟೇ ಕರೆಕ್ಟಾಗಿ ಮಾಡ್ತೀವಿ ಅಂದರೂ ಚಪಾತಿ 2-3 ಅಂತೂ ಮಿಕ್ಕೇ ಇರುತ್ತೆ. ಇಂಥ ಒಂದು ಚಪಾತಿಯಿಂದ ನಾವು ವೇಸ್ಟ್ ಮಾಡದೆ ಈವ್ನಿಂಗ್ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಬೌಲ್ನಷ್ಟು ಬಟಾಣಿನ ನೆನೆ ಇಟ್ಟಿದ್ದೆ. ಅದನ್ನು ಇವಾಗ ಕುಕ್ಕರ್ಗೆ ಹಾಕಿ ಇದ್ರ ಜೊತೆಗೆ ಸಿಪ್ಪೆ ತೆಗೆದಿರುವ ಆಲೂಗಡ್ಡೆಯನ್ನು ನೀರನ್ನು ಹಾಕಿ ಉಪ್ಪು ಹಾಕಿ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೀನಿ. ಒಂದು 2-3 ವಿಸಲ್ ಆದರೆ ಸಾಕು. ಅಷ್ಟರಲ್ಲಿ ಇವಾಗ ಒಂದು ಬಾಣಲಿಗೆ ಒಂದು ಅರ್ಧ ಇಂಚು ಚಕ್ಕೆ, 4-5 ಲವಂಗ, ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ, ಒಂದು ಅರ್ಧ ಇಂಚು ಹಸಿ ಶುಂಠಿ, ಬೆಳ್ಳುಳ್ಳಿ ಬೇಳೆ ಮತ್ತು 2 ಹಸಿಮೆಣಸಿನ್ಕಾಯಿ, ಕಟ್ ಮಾಡಿರುವ ಒಂದು ದೊಡ್ಡ ಈರುಳ್ಳಿ, ಒಂದು ಟೊಮೊಟೊ ಕೂಡ ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಒಂದು ಕಡೆ ಕುಕ್ಕರಲ್ಲಿ ಬಾಸಿ ಬಟಾಣೆ ಮತ್ತು ಆಲೂಗಡ್ಡೆ ಬೇಯುವಷ್ಟರಲ್ಲಿ ಈ ಒಂದು ಮಸಾಲೆ ಕೂಡ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಇದು ಫ್ರೈ ಆಗಿದೆ. ಅಷ್ಟರಲ್ಲಿ ಈ ಬಟಾಣಿ ಮತ್ತು ಆಲೂಗಡ್ಡೆ ಕೂಡ ಬೆಂದಿದೆ. ಒಂದು ಬೌಲ್ಗೆ ನಾನಿಲ್ಲಿ ಸ್ವಲ್ಪ ತೆಗೆದಿಟ್ಕೊಳ್ತಾ ಇದ್ದೀನಿ ರುಬ್ಲಿಕ್ಕೆ. ಇನ್ನು ಉಳಿದಿರೋ ಕುಕ್ಕರಲ್ಲಿ ಇರ್ತಕ್ಕಂಥ ಈ ಆಲೂಗಡ್ಡೆ ಮತ್ತು ಬಟಾಣಿನ ಒಟ್ಟಿಗೆ ಮ್ಯಾಶ್ ಮಾಡ್ಕೋಬೇಕು. ನಂತರ ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಫ್ರೈ ಮಾಡಿರುವ ಟೊಮೊಟೊ, ಈರುಳ್ಳಿ ಎಲ್ಲ ಮಸಾಲೆನ ಹಾಕ್ಕೊಂಡು, ನಂತರ ಇದೇ ಒಂದು ಜಾರ್ಗೆ ಸ್ವಲ್ಪ ಪುದೀನ ಸೊಪ್ಪು ವಾಶ್ ಮಾಡ್ಕೊಂಡು ಹಾಕ್ಕೋಬೇಕು. ನಂತರ ಇದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡನ್ನು ಕೂಡ ಹಾಕ್ಕೊಂಡು ಅಗತ್ಯ ಇರುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಆದಷ್ಟು ನುಣ್ಣಗೆ ರುಬ್ಕೋಬೇಕು. ನಂತರ ಅದೇ ಬಾಣಲಿಗೆ ಅರ್ಧ ಸ್ಪೂನ್ ಧನಿಯಾ ಪೌಡರ್, ಅರ್ಧ ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕ್ಕೊಂಡು ಈ ರುಬ್ಬಿರುವ ಒಂದು ಮಸಾಲೆನ ಆ್ಯಡ್ ಮಾಡ್ಕೋಬೇಕು. ನಂತರ ಈ ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಆಲೂಗಡ್ಡೆ ಮತ್ತು ಬಟಾಣಿ, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಅಗತ್ಯ ಇರುವಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ನೀರು ಕೂಡ ಅಷ್ಟೇ ನೋಡಿ ಅಗತ್ಯ ಇರುವಷ್ಟನ್ನು ಹಾಕ್ಕೋಬೇಕು. ಕೆಲವರಿಗೆ ಈ ಥರ ಮಸಾಲೆ ಗಟ್ಟಿ ಇರಬೇಕನ್ಸುತ್ತೆ, ಇನ್ನು ಕೆಲವರಿಗೆ ಇದು ನೀರು ಟೈಪ್ ಇರಬೇಕನ್ಸುತ್ತೆ. ಅದಕ್ಕೆ ನೋಡಿ ಹಾಕ್ಕೊಳ್ಳಿ ನೀರನ್ನು. ಇಲ್ಲಿ ಬಟಾಣಿನ ನಾನು ಒಂದು 50 ಗ್ರಾಮ್ನಷ್ಟು ನೆನೆ ಹಾಕ್ಕೊಂಡಿದ್ದೆ. ನೋಡಿ, ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಗೋವರೆಗೂ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಮಸಾಲೆ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ, ಇವಾಗ ಕುದಿಲಿಕ್ಕೆ ಕೂಡ ಸ್ಟಾರ್ಟ್ ಆಗಿದೆ. ಇದು ಕುದಿಯುವಷ್ಟರಲ್ಲಿ ನಾನು ಒಂದು ಕಡೆ ಒಂದು ದೊಡ್ಡ ಈರುಳ್ಳಿ, ಒಂದು ಟೊಮೊಟೊ ಮತ್ತು ಕ್ಯಾರೆಟ್ ಕೂಡ ತುರಿದಿಟ್ಕೊಂಡಿದ್ದೀನಿ. ನೋಡಿ, ಅಷ್ಟರಲ್ಲಿ ಈ ಮಸಾಲೆ ಕೂಡ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದು ಆದಷ್ಟು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು. ನಾವು ಸರ್ವ್ ಮಾಡಬೇಕಾದ್ರೂ ಅಷ್ಟೇ ಬಿಸಿದೇ ಇದ್ದಾಗಲೇ ಹಾಕಬೇಕು. ಇದು ಚೆನ್ನಾಗಿ ಕುದೀತಾ ಇದ್ದಂಗೆ ಮಸಾಲೆ ವಾಸನೆ ಕೂಡ ಚೆನ್ನಾಗಿ ಬರ್ತಾ ಇದೆ ಇವಾಗ. ನಂತರ ಇವಾಗ ಮಿಕ್ಕಿರೋ ಚಪಾತಿನೆಲ್ಲ ಇವಾಗ ನೋಡಿ ಒಂದು 2-3 ಚಪಾತಿ ಇದೆ. ಅದನ್ನು ಕೂಡ ಇವಾಗ ಹಂಚು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಅದನ್ನು ಫ್ಲೇಮಲ್ಲಿ ಈ ಹಂಚನ್ನು ಬಿಸಿ ಮಾಡಿಕೊಂಡು ನಂತರ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಈ ಥರ ಚಪಾತಿನ ಫುಲ್ಲು ರೋಸ್ಟಾಗಿ ಫ್ರೈ ಮಾಡಬೇಕು. ಇಲ್ಲಾಂದರೆ ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಬೋದು, ಅದು ಹೆಲ್ತಿಗೇನಷ್ಟು ಒಳ್ಳೆಯದಲ್ಲ. ಈ ರೀತಿಯೂ ಕೂಡ ಮಾಡ್ಕೋಬೋದು. ಈ ಥರ ಹೈ ಆ್ಯಂಡ್ ಲೋ ಫ್ಲೇಮಲ್ಲಿ ಇವನ್ನು ಆದಷ್ಟು ರೋಸ್ಟಾಗಿ ಇದೇ ಥರ ಎಲ್ಲ ಚಪಾತಿನ ಫ್ರೈ ಮಾಡ್ಕೋಬೇಕು. ಆದಷ್ಟು ಇದು ಎಷ್ಟು ಫ್ರೈ ಆಗಬೇಕಂದ್ರೆ ಒಂಥರ ಗಟ್ಟಿ ಥರ ಬರಬೇಕು, ಆ ಥರವಷ್ಟು ಫ್ರೈ ಮಾಡ್ಕೋಬೇಕು. ನೋಡಿ, ಸೈಡೆಲ್ಲ ಈ ರೀತಿ ತಿರುಗಿಸ್ತಾ ಇದ್ದರೆ ರೋಸ್ಟಾಗಿ ಫ್ರೈ ಆಗುತ್ತೆ. ಕಡಿಮೆ ಫ್ಲೇಮಲ್ಲಿ ಈ ಥರ ಮಾಡ್ಕೋಬೇಕು. ನೋಡಿ, ಇವಾಗ ಪೂರ್ತಿ ಚಪಾತಿಗಳು ಈ ರೀತಿ ಫ್ರೈ ಆಗಿದೆ. ಮುರಿದ್ರೆ ಸಾಕು, ಈ ರೀತಿ ಸೌಂಡ್ ಬರುತ್ತೆ, ಆವಾಗ ಇದು ರೋಸ್ಟಾಗಿ ಫ್ರೈ ಆಗಿದೆ ಅಂತ. ಇವಾಗ ಒಂದು ತಟ್ಟೆಯಲ್ಲಿ ಇವನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣದಾಗಿ. ಈ ಚಪಾತಿನೆಲ್ಲ ಈಗ ನಾವೇನು ಪೂರಿ ಥರ ಕಟ್ ಮಾಡ್ತೀವಲ್ಲ ಮಸಾಲೆ ಪೂರಿಗೆ, ಅದೇ ಥರ ಇವನ್ನ ಚಪಾತಿನ ಕಟ್ ಮಾಡಿಕೊಂಡು ನಾವು ಗ್ರೇವಿನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಅಷ್ಟೇ ಬಿಸಿದೇ ಹಾಕ್ಕೋಬೇಕು ಈ ರೀತಿ. ಆವಾಗಲೇ ಹೊರಗಡೆ ಏನು ತಿಂತೀವಲ್ಲ ಅದೇ ಥರ ಟೇಸ್ಟ್ ಬರುತ್ತೆ. ನಂತರ ನಾವು ಮೇಲ್ಗಡೆ ಸಣ್ಣದಾಗಿ ಕಟ್ ಮಾಡಿರುವ ಈರುಳ್ಳಿ ಮತ್ತು ಟೊಮೊಟೊ, ನಂತರ ಇದು ಕ್ಯಾರೆಟ್ ತುರಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಸೇಗಿದ್ರೆ ಹಾಕ್ಕೋಬೋದು. ನಾನಿಲ್ಲಿ ಹುಗ್ಗಿ ಅಥವಾ ಬೂಂದಿ ಅಂತೀವಲ್ಲ ಅದನ್ನೇ ಹಾಕ್ಕೊಂಡಿದ್ದೀನಿ. ನಾವು ಮಸಾಲೆ ಪೂರಿಗೆ ಏನು ಪೂರಿ ಥರ ಹಾಕ್ತೀವಲ್ಲ ಅದಕ್ಕಿನ್ನೂ ಟೇಸ್ಟ್ ಬರುತ್ತೆ ಇದು ಈ ಚಪಾತಿ ಹಾಕ್ಕೊಂಡು ತಿಂದರೆ.
ಪೂರಿನೇ ಇಲ್ಲದೆ ಇದ್ರೂ ಕೂಡ ಈ ರೀತಿ ರೊಟ್ಟಿ ಮತ್ತು ಚಪಾತಿ ಎರಡೂ ಕೂಡ ಇದೇ ಮೆಥಡಲ್ಲಿ ಕೂಡ ಮಾಡ್ಕೊಂಡು ತಿನ್ಬೋದು. ಟೇಸ್ಟ್ ಕೂಡ ಮಸಾಲ ಪೂರಿಗಿನೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು.